ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತನುಶ್ರೀ ಚಾನಲ್. ಹೆಂಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇದು ಬಂದ್ಬಿಟ್ಟು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ ನಿಮಗೆ. ಇದು ಬಂದ್ಬಿಟ್ಟು ಬ್ಯಾಕ್ ಡ್ರಾಪ್ಗೆ ಈ ಥರ ಮಾಡೋಣ ಅಂತ ಹೇಳಿಬಿಟ್ಟು ಈ ಥರ ಸ್ಟ್ಯಾಂಡೆಲ್ಲ ಹಾಕ್ಬಿಟ್ಟು ಸ್ಕ್ರೀನೆಲ್ಲ ಹಾಕ್ಬಿಟ್ಟು ನಮ್ಮಮ್ಮ ಮಾಡ್ತಾ ಇದ್ದಾರೆ ಡೆಕೋರು. ನಾವು ಹೆಲ್ಪ್ ಮಾಡ್ತಾಯಿದ್ವಿ ಮತ್ತು ಐಡಿಯಾಸು ಕೊಡ್ತಾಯಿದ್ವಿ. ಹಂಗೆ ಮಾಡೋಣ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿಬಿಟ್ಟು. ಮತ್ತು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾ ಇದ್ವಿ. 10 ಗಂಟೆ ಆಗಿತ್ತು, ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ಬೆಳಿಗ್ಗೆಗೆಲ್ಲ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಚಿಕ್ಕಮ್ಮ ಬಂದ್ಬಿಟ್ಟು ದೇವ್ರ ಮನೆಯಲ್ಲೆಲ್ಲ ಅಷ್ಟ ಕುಂಕುಮ ಇಕ್ತಾಯಿದ್ರು ಬೆಳ್ಳಿ ಸಾಮಾನಿಗೆ. ನಮ್ಮ ಮಮ್ಮಿ ಬಂದ್ಬಿಟ್ಟು ಮುಖವಾಡಕ್ಕೆ ಈ ಥರ ಅಲಂಕಾರ ಮಾಡ್ತಾಯಿದ್ರು. ಇನ್ನೇನು ಸ್ಟಾರ್ಟ್ ಆಯಿತು, ಅದು ಡೆಕೋರ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಸ್ವಲ್ಪ ಪೆಂಡಿಂಗ್ ಇದೆ, ಅದಕ್ಕೆ ಫಸ್ಟು ದೇವ್ರದ್ದು ಕಳಶ ಎಲ್ಲ ಇಕ್ಬಿಡೋಣ ಅಂತ ಹೇಳಿಬಿಟ್ಟು ಮುಖವಾಡಕ್ಕೆಲ್ಲ ನಮ್ಮ ಮಮ್ಮಿ ಅಲಂಕಾರ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಕಾಜಲ್ಲು ಎಲ್ಲ ಕುಂಕುಮ ಎಲ್ಲ ಹಾಕಿದ್ದಾಯಿತು. ಇನ್ನು ಲಾಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಕ್ಕೋಣ ಅಂತ ಹೇಳಿಬಿಟ್ಟು ಇಕ್ತಾ ಇದ್ದಾರೆ ನಮ್ಮಮ್ಮ. ಇದು ಬಂದ್ಬಿಟ್ಟು ನಾವು ಜಾಸ್ತಿ ಡೆಕೋರ್ ಮಾಡೋಕ್ಕೆ ಹೋಗಲ್ಲ ಮುಖವಾಡಕ್ಕೆ. ಸಿಂಪಲ್ಲಾಗಿ ಅರ್ಶಿನ ಕುಂಕುಮ ಕಾಜಲ್ಲು ಲಿಪ್ಸ್ಟಿಕ್ ಅಷ್ಟೇ ಹಾಕೋದು. ಇನ್ನು ಒಡವೆದಲ್ಲೇ ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿಬಿಡ್ತೀವಿ ನಾವು. ಮತ್ತು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಿದ್ರೇ ಇಷ್ಟೊಂದು ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಇನ್ನು ಫುಲ್ ಅಲಂಕಾರ ಆದಮೇಲೆ ಇನ್ನೆಷ್ಟು ಚೆನ್ನಾಗಿರ್ತಾರೆ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಡೆಕೋರೇಷನ್ ಮಾಡ್ತಾಯಿದ್ರು ನಮ್ಮಮ್ಮ. ಮತ್ತು ಇನ್ನೆಲ್ಲ ಕಂಪ್ಲೀಟ್ ಆಯಿತು. ಇನ್ನು ಬೆಳಿಗ್ಗೆ ಅಷ್ಟೊತ್ತಿಗೆ ಬ್ರಾಹ್ಮಣಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ವಿ ನಾವು ಡೆಕೋರ್ದೆಲ್ಲ. ಮತ್ತು ನಮ್ಮ ಮಮ್ಮಿದು ಮುಖವಾಡದ ಇನ್ನೇನು ಕಂಪ್ಲೀಟ್ ಆಯಿತು. ಇನ್ನು ಲಾಸ್ಟ್ ಔಟ್ಪುಟ್ ಹೆಂಗೆ ಬರುತ್ತೆ ಮುಖವಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನು. ಇನ್ನು ಲಾಸ್ಟ್ ಲಿಪ್ಸ್ಟಿಕ್ ಹಾಕಿದ್ರೆ ಇನ್ನು ಮುಗೀತು ಮುಖವಾಡಕ್ಕೆ. ಮತ್ತು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊತಾರೆ. ಇವ್ರು ಈ ಕಡೆ ಮುಖವಾಡನೆಲ್ಲ ಕಂಪ್ಲೀಟ್ ಮಾಡ್ಕೊತಾರೆ. ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಕಳ್ಸಿಗೆ ಇಕ್ಬೇಕು ಅಂತ ಹೇಳಿಬಿಟ್ಟು ಈ ಥರ ಎಲ್ಲ ತೆಂಗಿನಕಾಯಿನ ಕ್ಲೀನ್ ಮಾಡ್ಕೊತಾ ಇದ್ರು. ಮತ್ತು ನಾವು ಸಿಂಧೂರಲ್ಲೇ ಇಕ್ಕೋದು ಲಿಪ್ಸ್ಟಿಕ್. ನಾವು ಹಾಕ್ಕೊತಿರೋ ಲಿಪ್ಸ್ಟಿಕ್ಕು ಆ ಥರದ್ದೆಲ್ಲ ಹಾಕಲ್ಲ ನಾವು, ಬರೀ ಸಿಂಧೂರಲ್ಲೇ ಹಾಕಿರೋದು. ಇನ್ನು ಲಾಸ್ಟ್ ಔಟ್ಪುಟ್ ಬಂದುಬಿಟ್ಟು ಈ ಥರ ಇದೆ. ಇನ್ನು ಒಡವೆ ಎಲ್ಲ ಹಾಕಿದ್ದಾಯಿತು, ಮೂಗ್ಬೊಟ್ಟು ಎಲ್ಲ ಹಾಕಿದ್ದಾಯಿತು. ಇನ್ನು ಕಳ್ಸಿಗೆ ಕಟ್ತಾ ಇದ್ದಾರೆ ಮುಖವಾಡನ್ನು. ಇನ್ನು ಕದಲಬಾರ್ದಲ್ಲ ಅಂತ ಹೇಳಿಬಿಟ್ಟು ಟೈಟಾಗಿ ಕಟ್ತಾ ಇದ್ದಾರೆ. ಅದಕ್ಕೆ ಅವರು ನೋಡ್ಕೊತಾರೆ ಸ್ಟ್ರೈಟಾಗಿದೆ, ಇಲ್ಲಾಂದರೆ ಸ್ವಲ್ಪ ಸೊಟ್ಟ ಏನಾದ್ರು ಹೋಗಿದೆಯಾ ಅಂತ ಹೇಳಿಬಿಟ್ಟು. ಅದಕ್ಕೆ ಏನು ಸ್ವಲ್ಪ ಇದಾಗ್ತಾಯಿತ್ತು, ಅದಕ್ಕೆ ಟೈಟಾಗಿ ಕಟ್ತಾಯಿದ್ರು. ನಾವೆಲ್ಲ ಸೀರೆ ಉಟ್ಸೋಕ್ಕೆ ಹೋಗಲ್ಲ, ಬರೀ ದೇವ್ರ ಮುಂದೆ ಮಾತ್ರ ಸೀರೆ ಇಕ್ತೀವಿ. ಯಾಕಂದರೆ ನಾವು ಫುಲ್ ರೆಡಿಮೇಡೇ ತೊಗೊಂಡಿರೋದು. ಫುಲ್ ರೆಡಿಮೇಡ್ದೇ ಬಾಡಿ ತೊಗೊಬಿಟ್ಟಿದ್ದೀವಿ ಲಕ್ಷ್ಮೀ ದೇವಿದು. ಅದನ್ನು ನೀಟಾಗಿ ಮತ್ತು ಸೀರೆ ಉಟ್ಸೋ ಕಷ್ಟ ಏನಿರಲ್ಲ ಅಂತ ಹೇಳಿಬಿಟ್ಟು ಅವರೇ ಉಟ್ಸಿರ್ತಾರೆ. ಅದನ್ನು ತೊಗೊಂಬಂದ್ಬಿಟ್ರೆ ಈಸಿ ಆಗುತ್ತೆ ಅಂತ ತೊಗೊಂಬಂದ್ಬಿಟ್ಟಿದ್ದಾರೆ ನಮ್ಮಮ್ಮ. ಅದಕ್ಕೆ ಈ ಥರ ಫುಲ್ ಮುಖವಾಡೋದು ಮಾತ್ರ ಇಕ್ಕಿದ್ರೆ ಸಾಕು, ಇನ್ನು ಕಂಪ್ಲೀಟ್ ಆಗೋಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಒಡವೆ ಎಲ್ಲ ಹಾಕ್ತಾಯಿದ್ರು. ಇನ್ನು ಕರೆಕ್ಟಾಗಿ ಕಟ್ಟಿದ್ದಾಯಿತು. ಆ ಕಡೆಯಿಂದ ನಮ್ಮ ಚಿಕ್ಕಮ್ಮ ತಾಳಿ ಹಾಕ್ತಾಯಿದ್ರು. ನಮ್ಮ ಮಮ್ಮಿ ಮಕ್ಕ ಕರೆಕ್ಟಾಗಿದೆಯಾ ಇಲ್ವ ಅಂತ ನೋಡ್ಕೊತಾ ಇದ್ರು. ಮತ್ತು ಒಡವೆ ಎಲ್ಲ ಹಾಕಿದ್ರು. ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ನಲ್ಲ, ಒಡವೆ ತೊಗೊಂಬಂದಿರೋದು ಫಸ್ಟ್ ಲಕ್ಷ್ಮೀ ದೇವಿಗೆ ಹಾಕಿರೋದು ನಾವು. ಅದಕ್ಕೆ ಒಡವೆ ಹಾಕ್ಕೊಂಡಿದ್ದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಒಡವೆ ಹಾಕ್ಕೊಂಡಿದ್ದ ತಕ್ಷಣ ಲಕ್ಷ್ಮೀ ದೇವಿನ ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲ್ತಾ ಇಲ್ಲ, ಅಷ್ಟೊಂದು ಚೆನ್ನಾಗಿದ್ದಾರೆ. ಮತ್ತು ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಬೆಳ್ಳಿನೆಲ್ಲ ಫಿಕ್ಸ್ ಮಾಡ್ತಿರೋದು. ಇನ್ನು ಬೆಳ್ಳಿ ಎಲ್ಲ ಫಿಕ್ಸ್ ಆಯಿತು. ಇನ್ನು ಅರ್ಶಿನ ಕುಂಕುಮ ಹಾಕಿದ್ರೆ ಬೆಳ್ಳಿ ಸಾಮಾನೆಲ್ಲ ಕಂಪ್ಲೀಟ್ ಆಗುತ್ತೆ. ನಾವು ಆ್ಯಕ್ಚುಲಿ 3 ಕಳಶ ಇಕ್ಕೋದು. ಒಂದು ದೇವ್ರ ಮನೇಲಿ ಇಕ್ತೀವಿ, ಇನ್ನೊಂದು ಲಕ್ಷ್ಮೀ ದೇವಿನ ಒಂದು ಕಳಶ ಅಲ್ವಾ, ಮತ್ತು ಲಕ್ಷ್ಮೀ ದೇವಿ ಕೆಳಗಡೆ ಇನ್ನೊಂದು ಕಳಶ ಇಕ್ತೀವಿ ಬೆಳ್ಳಿ ಚಂಬಲ್ಲಿ, ಅಲ್ಲಿ ಇಕ್ಕೋದು. ಮತ್ತು ನನಗೆ ಗೊತ್ತಿಲ್ಲ ಅದು ಏನಕ್ಕೆ ಇಕ್ತಾರೆ ಅಂತ ಹೇಳಿಬಿಟ್ಟು. ನಿಮಗೆ ಯಾರಿಗಾನ ಗೊತ್ತಿದೆ ಕಮೆಂಟ್ಸಲ್ಲಿ ಹೇಳಿ ನನಗೆ ಯಾಕೆ ಹಂಗೆ ಇಕ್ತಾರೆ ಅಂತ ಹೇಳಿಬಿಟ್ಟು. ಮತ್ತು ಇನ್ನೆಲ್ಲ ಫಿಕ್ಸ್ ಆಯಿತು. ಇನ್ನು ಬಾಳೆ ಎಲೆ ಹಾಕ್ಬಿಟ್ಟು ಅದು ಅಕ್ಕಿ ಹಾಕ್ಬಿಟ್ಟು ಲಕ್ಷ್ಮೀ ದೇವಿನ ಕೂರಿಸ್ತಾರೆ. ಅಲ್ಲಿ ಇಬ್ಬರು ಇಟ್ಕೊಂಡು ಕೂರಿಸಿದ್ರು. ಅಂದರೆ ಮತ್ತೆ ಕದಲಿಸ್ಬಾರ್ದಲ್ವ ಅಂತ ಹೇಳಿಬಿಟ್ಟು ಹಂಗೆ ಸ್ಟ್ರೈಟಾಗಿ ಕೂರಿಸ್ತಾ ಇದ್ರು. ಮತ್ತು ಈ ಥರ ಎಲ್ಲ ಕೂರಿಸಿದ್ರು. ಕೂರಿಸಿದ ತಕ್ಷಣ ದೇವ್ರು ನೋಡೋದಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿದ್ದಾರೆ ನೋಡೋದಕ್ಕೆ. ಆ ಒಡವೆ ಎಲ್ಲ ಹಾಕ್ಕೊಂಡು ಹಂಗೆ ಕೂತ್ಕೊಂಡಿದ್ರೆ ಈ ಥರನೇ ಇಷ್ಟು ಸಿಂಪಲಾಗಿ ಹಿಂಗೆ ಕೂರಿಸಿದ್ರೇ ಇಷ್ಟು ಚೆನ್ನಾಗಿದ್ದಾರೆ ಅಂದರೆ ಇನ್ನು ಡೆಕೋರೇಷನ್ ಫುಲ್ ಕಂಪ್ಲೀಟ್ ಆದಮೇಲೆ ಇನ್ನೆಷ್ಟು ಚೆನ್ನಾಗಿ ಕಾಣಿಸ್ತಾರೆ ನೋಡೋದಕ್ಕೆ. ಮತ್ತು ಎಲ್ಲರೂ ಪಂಚೆ ಎಲ್ಲ ಹಾಕ್ಬಿಟ್ಟು ಈ ಥರ ಎಲ್ಲ ನೋಡ್ತಾಯಿದ್ರು, ಯಾವುದನ್ನ ಸೈಡ್ಗೆ ಹೋಗಿದೆಯಾ ಏನು ಅಂತ ಹೇಳಿಬಿಟ್ಟು, ಟೇಬಲ್ ಏನಾದ್ರು ಕಾಣಿಸ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಕರೆಕ್ಟ್ ಮಾಡ್ತಾಯಿದ್ರು. ಆಮೇಲೆ ನಾನು ಕೇಳ್ತಾಯಿದ್ರು, ಲಕ್ಷ್ಮೀ ದೇವಿ ಏನಾದರೂ ಆ ಕಡೆ ನೋಡ್ತಾ ಇದ್ದಾರೆ ಇಲ್ಲ ಸ್ಟ್ರೈಟಾಗಿ ನೋಡ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು. ಸ್ಟ್ರೈಟಾಗೆ ನೋಡ್ತಾ ಇದ್ದಾರೆ ಅಂತ ಹೇಳಿದೆ. ಇನ್ನು ಡೆಕೋರೇಷನ್ ಕಂಪ್ಲೀಟ್ ಆಗಬೇಕು. ಇನ್ನು ಲಕ್ಷ್ಮೀ ದೇವಿದು ಅಲಂಕಾರ ಎಲ್ಲ ಆಯಿತು. ಇನ್ನು ಡೆಕೋರೇಷನ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ. ನಾವು ಮಮ್ಮಿ ಡೆಕೋರೇಷನ್ ಮಾಡೋದಕ್ಕೆ ಕೂತ್ಕೊಂಡ್ರು. ಅವ್ರು ಡೆಕೋರೇಷನ್ ಸ್ಟಾರ್ಟ್ ಮಾಡ್ಕೊಂಡು ನಾವು ಐಡಿಯಾಸ್ ಕೊಡ್ತಾಯಿದ್ವಿ, ಹಂಗೆ ಮಾಡೋಣ ಹೆಂಗೆ ಮಾಡೋಣ ಅಂತ ಹೇಳಿಬಿಟ್ಟು. ನಾವು ಯಾರನ್ನೂ ಕರ್ಸೋಕ್ಕೆ ಹೋಗಲ್ಲ, ನಮ್ಮ ಮಮ್ಮಿನೇ ಓನಾಗಿ ಡೆಕೋರೇಷನ್ ಮಾಡೋದು. ಮತ್ತು ಈ ಥರ ಬಾಳೆಗೊನೆ ಎಲ್ಲ ಇಕ್ಬಿಟ್ಟು ಫ್ಲವರ್ಸ್ ಆ ಕಡೆ ಈ ಕಡೆ ಇಕ್ಕಿದ್ವಿ. ಇನ್ನೇನು ಲಾಸ್ಟ್ ಕಂಪ್ಲೀಟ್
ಆಯಿತು. ಡೆಕೋರ್ ಮುಗಿಯೋಷ್ಟೊತ್ತಿಗೆ ಬೆಳಗ್ಗೆ ಆಗೋಗಿತ್ತು. ನೈಟೆಲ್ಲ ನಾವು ನಿದ್ದೆನೇ ಮಾಡಿಲ್ಲ, ಬರೀ ಡೆಕೋರೇಷನ್ ಮಾಡೋದ್ರಲ್ಲೇ ಇದ್ಬಿಟ್ಟಿದ್ವಿ ನಾವು, ನಿದ್ದೆನೇ ಬರಲಿಲ್ಲ. ಮತ್ತು ಇನ್ನೇನು ಕಂಪ್ಲೀಟ್ ಆಯಿತು ನೋಡಿ. ಲಾಸ್ಟ್ ಔಟ್ಪುಟ್ ಬಂದ್ಬಿಟ್ಟು ಲಕ್ಷ್ಮೀ ದೇವಿದು ಇದು. ಇನ್ನು ಪೂಜೆಗೆ ಇನ್ನು ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಬೇಗ ಬೇಗ ಮಾಡ್ಕೊಬಿಟ್ವಿ. ಅಲ್ಲಿಗೂ ಬೇಗ ಮಾಡಿದ್ರೂ ಲೇಟೇ ಆಯಿತು, ಮಾರ್ನಿಂಗ್ ಆಗೇ ಹೋಗಿತ್ತು. ಇನ್ನು ಲಾಸ್ಟ್ ಔಟ್ಪುಟ್ ಬಂದ್ಬಿಟ್ಟು ಇದು ಫ್ಲವರ್ಸಲ್ಲಿ. ಅವ್ರು ನೋಡಿ ಎಷ್ಟು ಚೆನ್ನಾಗಿದ್ರು ಲಕ್ಷ್ಮೀ ದೇವಿ, ನೋಡೋದಕ್ಕೆ ಮಾತ್ರ 2 ಕಣ್ಣು ಸಾಲ್ತಾಯಿಲ್ಲ. ಆ ಫ್ಲವರ್ಸ್ ಮಧ್ಯದಲ್ಲಿ ಕೂತ್ಕೊಂಡಿದ್ರೆ ನೋಡೋದಕ್ಕೆ ಸಖತ್ತಾಗಿದ್ದಾರೆ. ಮತ್ತು ನಮ್ಮ ಮಮ್ಮಿ ಬಂದುಬಿಟ್ಟು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಬೇಕಾದ್ರೆ ನಾವು ಇನ್ನೆಲ್ಲ ಕೆಲಸ ಮಾಡ್ಕೋಬೇಕಲ್ಲ, ಪ್ರಸಾದ ಎಲ್ಲ ಇಕ್ಬೇಕು ಅಂತ ನಮ್ಮ ಅಜ್ಜಿ ಎಲ್ಲ ಮಾಡ್ಕೊತಾಯಿದ್ರು. ಮತ್ತು ನಮ್ಮ ಚಿಕ್ಕಮ್ಮನೂ ಅಡುಗೆ ಕೆಲಸ ಎಲ್ಲ ಮಾಡ್ಕೊತಿದ್ದೆ. ನಮ್ಮ ಮಮ್ಮಿ ಬಂದುಬಿಟ್ಟು ಪೂಜೆ ಮಾಡ್ತಾಯಿದ್ರು. ಇನ್ನು ಬ್ರಾಹ್ಮಣಿ ಮುಹೂರ್ತದಲ್ಲೇ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿಕೊಂಡ್ರು ಪೂಜೆನೆಲ್ಲ. ಇದು ನಮ್ಮ ಮನೆಯ ಲಕ್ಷ್ಮೀ ದೇವಿ ಅಲಂಕರಣೆ ಹೆಂಗೆ ಮಾಡಿದ್ದೀವಿ ಅಂತ ಕಮೆಂಟ್ಸಲ್ಲಿ ಹೇಳಿ ನೀವು. ಇನ್ನು ನಮ್ಮ ಮಮ್ಮಿ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಎಲ್ಲರ ಮನೆಯಲ್ಲೂ ಈ ಹಬ್ಬನ ಜಾಸ್ತಿ ಜೋರಾಗಿ ಸೆಲೆಬ್ರೇಟ್ ಮಾಡಿರ್ತೀರ. ಯಾವ ಹಬ್ಬ ಮಾಡ್ತೀರೋ ಇಲ್ವೋ ಗೊತ್ತಿಲ್ಲ, ಇದು ಎಲ್ಲರ ಮನೆಯಲ್ಲೂ ಮಾಡ್ಕೊಂಡಿರ್ತೀರ. ನೀವು ಅಲಂಕರಣೆ ಮಾಡಿಬಿಟ್ಟು ಕೂರಿಸಿರ್ತೀರ. ಇದು ನಮ್ಮ ಮನೆ ಲಕ್ಷ್ಮೀ ದೇವಿನ ಹೆಂಗೆ ಕೂರಿಸಿದ್ದೀವಿ ಅಂತ ನಿಮಗೆ ತೋರಿಸ್ತಾ ಇರೋದು. ಇದು ದೇವ್ರ ಮನೆ ಬಂದ್ಬಿಟ್ಟು ಈ ಥರ ಅಲಂಕಾರ ಮಾಡಿದ್ದೀವಿ ನಾವು. ದೇವ್ರ ಮನೆಯಲ್ಲೂ ಎಲ್ಲ ಪೂಜೆನೂ ಮುಗೀತು. ಇನ್ನು ಲಕ್ಷ್ಮೀ ದೇವಿ ಮುಂದೆ ತೆಂಗಿನಕಾಯಿ ಹೊಡಿಬೇಕು ಅಂತ ಹೇಳಿಬಿಟ್ಟು ಬೇಡ್ಕೊಂಡು ಹೊಡಿತಾ ಇದ್ದಾರೆ ನಮ್ಮಮ್ಮ. ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಹೇಳ್ಬಿಟ್ಟು, ಎಲ್ಲರೂ ಚೆನ್ನಾಗಿರ್ಬೇಕು, ಅದ್ರಲ್ಲಿ ನಾವು ಚೆನ್ನಾಗಿರ್ಬೇಕು ಅಂತ ನಮ್ಮಮ್ಮ ಬೇಡ್ಕೊತಾ ಇದ್ರಂತೆ. ಇನ್ನು ನಮ್ಮ ಮಮ್ಮಿ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಪೂಜೆ ಮಾಡಬೇಕು. ಪೂಜೆ ಮುಗಿದ್ರೆ ಇನ್ನೆಲ್ಲ ಮುಗ್ದಂಗೆ. ನಮ್ಮ ಮನೇಲಿ ಮಾತ್ರ ಸಕ್ಸಸ್ಫುಲ್ಲಾಗಿ ಪೂಜೆ ಕಂಪ್ಲೀಟ್ ಆಯಿತು. ಈ ಥರ ನಮ್ಮ ಮನೇಲಿ ಪೂಜೆ ನಾವು ಮಾಡಿರೋದು. ಇನ್ನು ಡೆಕೋರೇಷನ್ದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ. ಅದು ತಟ್ಟೆ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಇನ್ನೂ ಫ್ಲವರ್ಸ್ ಇದೆ, ಅದರಲ್ಲಿ ಇನ್ನೂ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡು ಇದ್ವಿ. ಮತ್ತು ಸಂಜೆ ಅಲ್ವಾ ಎಲ್ಲರೂ ಬರೋದು ಅಂತ ಹೇಳಿಬಿಟ್ಟು ಇನ್ನೇನು ಸ್ವಲ್ಪ ಮಧ್ಯಾಹ್ನ ಇದ್ದಾಗೆ ಮಾಡ್ಕೊಳ್ಳೋಣ ಬಿಡಿ ಅಂತ ಹೇಳಿಬಿಟ್ಟು ಅನ್ಕೊತಾ ಇದ್ವಿ. ಫಸ್ಟ್ ಅರ್ಶಿನ ಕುಂಕುಮ ಕೊಟ್ಟಿದ್ದು ನಮ್ಮ ಅಜ್ಜಿಗೆ ಕೊಟ್ಟಿದ್ದು ನಮ್ಮ ಮಮ್ಮಿ. ಅವರು ಅರ್ಶಿನ ಕುಂಕುಮ ಎಲ್ಲ ತೊಗೊತಾ ಇದ್ರು. ಅವ್ರಿಗೆ ಫಸ್ಟು ತಾಂಬೂಲ ಕೊಡೋಣ, ಅವರ ಕೈಯಲ್ಲಿ ಆಶೀರ್ವಾದ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅವ್ರ ಕೈಲಿ ಆಶೀರ್ವಾದ ತೊಗೊಂಡ್ರು. ಯಾಕಂದರೆ ಸಂಜೆನೇ ಅಲ್ವಾ ಎಲ್ಲರೂ ಬರೋದು ಅರ್ಶಿನ ಕುಂಕುಮಕ್ಕೆ ಅಂತ ಹೇಳಿಬಿಟ್ಟು. ಆವಾಗ ಡೆಕೋರೇಷನ್ದು ಇನ್ನೂ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಇನ್ನು ನಮ್ಮ ಅಜ್ಜಿ ನಮ್ಮ ಚಿಕ್ಕಮ್ಮ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊತಾ ಇದ್ರು. ನಮ್ಮ ಮಮ್ಮಿ ಎಲ್ಲ ಡೆಕೋರ್ದೆಲ್ಲ ಕ್ಲೀನಾಗಿ ಎತ್ತಿಕ್ಬಿಟ್ಟು ಎಲ್ಲ ಮಾಡ್ತಾಯಿದ್ರು. ಎಷ್ಟು ಹಬ್ಬ ಇದ್ರೂ ತುಂಬಾ ಕೆಲಸ ಇರುತ್ತಲ್ವ ಅಮ್ಮಂದ್ರಿಗಂತೂ ಮಾತ್ರ. ಅದಕ್ಕೆ ಅವರು ಆಶೀರ್ವಾದ ತೊಗೊಂಡ್ರು. ನಮ್ಮ ಮನೇಲಿ ಮಾತ್ರ ಈ ಥರ ಹಬ್ಬ ನಡೀತು. ನಿಮ್ಮ ಮನೇಲಿ ಹೆಂಗೆ ನಡೆದಿದೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ ನೀವು. ನಾನು ಹೇಳಿದ್ನಲ್ಲ, ಡೆಕೋರ್ ಈ ಥರ ಎಲ್ಲ ಫಿನಿಶ್ ಆಯಿತು. ಇನ್ನು ಸಂಜೆ ಆಯಿತು. ಈ ಥರ ಡೆಕೋರೇಷನ್ ಮಾಡಿದ್ಮೇಲೆ ಮತ್ತೆ ತೆಗಿಬೇಕು ಅಂದರೆ ಏನೋ ಒಂಥರ ಸಣ್ಣ ಫೀಲಿಂಗು. ಇಷ್ಟು ಚೆನ್ನಾಗಿ ಮಾಡಿ ಮತ್ತೆ ತೆಗಿಬೇಕು ಅಂದರೆ ಏನೋ ಒಂಥರ ಫೀಲಿಂಗ್ ಆಗುತ್ತೆ. ಆದರೆ ನಾವಾದರೆ 3 ಡೇಸ್ ಇಕ್ತೀವಿ ಈ ಡೆಕೋರ್ನೆಲ್ಲ. 3 ಡೇಸ್ ಇಕ್ಮೇಲೆ ಮತ್ತೆ ಲಕ್ಷ್ಮೀನ ಮಾತ್ರ ಗೌರಿ ಗಣೇಶದ ತನಕ ಇಕ್ತೀವಿ, ಮತ್ತೆ ಬೇಕಾದರೆ ತೆಗಿತೀವಿ ನಾವು. ಮತ್ತು ಡೆಕೋರೇಷನ್ ಫ್ಲವರ್ ಎಲ್ಲ 3 ಡೇಸ್ ಇರುತ್ತಲ್ವ, ಮತ್ತು ಇಲ್ಲಾಂದರೆ ಬಾಡೋಗುತ್ತೆ ಒಂಥರ ಅಂತ ಹೇಳ್ಬಿಟ್ಟು ಬರೀ 3 ಡೇಸ್ ಇಕ್ತೀವಿ. ಮತ್ತು ನಾನು ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ಆಯ್ತಲ್ವ ಅಂತ ಹೇಳ್ಬಿಟ್ಟು ಡೆಕೋರೇಷನ್ ಎಲ್ಲ ಕಂಪ್ಲೀಟ್ ಆಯಿತು. ಇನ್ನು ಅಡುಗೆ ಎಲ್ಲ ಒಬ್ಬಟ್ಟು ಎಲ್ಲ ದೇವ್ರ ಮುಂದೆ ಪ್ರಸಾದ ಎಲ್ಲ ಇಟ್ಬಿಟ್ಟು ಆಯಿತು. ಮತ್ತು ನಾನು ಪೂಜೆ ಮಾಡಿಬಿಟ್ಟು ಬೇಡ್ಕೊತಾ ಇದ್ದೆ, ಎಲ್ಲರೂ ಚೆನ್ನಾಗಿರಬೇಕು, ಅದರಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಹೇಳಿಬಿಟ್ಟು. ಲಕ್ಷ್ಮೀ ದೇವಿ ಎಲ್ಲರ ಮನೇಲೂ ಸದಾಕಾಲ ಇರಬೇಕು ಅಂತ ಬೇಡ್ಕೊಂಡೆ ನಾನು. ಮತ್ತು ನಾನು ಈ ಥರ ಲಂಗ ಬ್ಲೌಸ್ ಹಾಕ್ಕೊಂಡಿದ್ದೆ. ಅಮ್ಮಂದ್ರಿಗೆ ಒಂಥರ ಏನಂದರೆ ಖುಷಿ. ಈ ಹಬ್ಬದ ದಿವಸ ಎಲ್ಲ ಹೆಣ್ಮಕ್ಳು ಸೀರೆ ಲಂಗ ಬ್ಲೌಸು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ರೆಡಿ ಆಗಿದ್ರೆ ಎಷ್ಟು ಚೆನ್ನಾಗಿರ್ತಾರಲ್ಲ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಇನ್ನು ಸಂಜೆ ಆಯಿತು. ನಮ್ಮ ಮಮ್ಮಿ ಎಲ್ಲ ಕುಂಕುಮಕ್ಕೆಲ್ಲ ಕರಿಯೋಕ್ಕೆ ಹೋಗಿದ್ರು. ಅವ್ರ ಮನೇಲಿ ಅರ್ಶಿನ ಕುಂಕುಮ ಇಸ್ಕೊಂಬಂದು ಅವರು ಬರ್ತಾಯಿದ್ರು. ಇನ್ನು ಸಂಜೆ ಆಯ್ತಲ್ಲ ಅಂತ ಹೇಳಿಬಿಟ್ಟು ಅವರು ಅರ್ಶಿನ ಕುಂಕುಮ ಇಸ್ಕೊಳಕ್ಕೆ ಬಂತು. ಆದರೆ ವರಮಹಾಲಕ್ಷ್ಮಿ ದಿವಸ
ಮಾತ್ರ ಜೋರು ಮಳೆ ಅಂತೂ ಕಂಪಲ್ಸರಿ ಅಂತೂ ಇರುತ್ತೆ. ಇಲ್ಲೂ ಅಷ್ಟೇ ಸಖತ್ತು ಜೋರು ಮಳೆ ಬಿತ್ತು ನಮ್ಮ ಮನೆ ಕಡೆ ಅಂತೂ. ಮತ್ತು ನಾನು ಬೇಡ್ಕೊತಾ ಇದ್ದೆ, ಹಂಗೆ ನಾವು ಫೋಟೋಸ್ ಎಲ್ಲ ತೊಗೊತಾ ಇದ್ವಿ. ಇನ್ನು ಈ ಥರ ಲಾಸ್ಟ್ ಡೆಕೋರೇಷನ್ದು ಹೇಳಿದ್ನಲ್ಲ, ಆ ಸೈಡು ಈ ಸೈಡು ಫ್ಲವರ್ಸ್ ಸಿಗಬೇಕು ಅಂತ ಹೇಳಿಬಿಟ್ಟು ಈ ಥರ ಡೆಕೋರೇಷನ್ ಮಾಡಿದ್ವಿ ನಮ್ಮ ಮನೆಯಲ್ಲಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ಸಲ್ಲಿ ಹೇಳಿ ನೀವು ಪಕ್ಕ. ಮತ್ತು ನಾವೆಲ್ಲ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಫ್ಯಾಮ್ಲಿ ಎಲ್ಲ ಸೇರಿಬಿಟ್ಟು. ಮತ್ತು ನಾನು ಹೇಳಿದ್ನಲ್ಲ ಓಲ್ಡ್ ಟೈಮು ಸೀರೆ ತೊಗೊಂಡು ತೋರಿಸ್ತೀನಿ ಅಂತ ಹೇಳಿಬಿಟ್ಟು, ಇದೇ ಸೀರೆ ತೊಗೊಂಡಿರೋದು. ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಮಮ್ಮಿ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ. ಇದೇ ಸೀರೆ ನಾವು ತೊಗೊಂಡಿರೋದು, ಲಕ್ಷ್ಮೀ ದೇವಿಗೆ ಇಟ್ಬಿಟ್ಟು ಅದು ಪೂಜೆ ಆದಮೇಲೆ ಹಾಕ್ಕೊಂಡಿದ್ರು ನಮ್ಮಮ್ಮ. ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.